ನಾವು ಜೀವನದಲ್ಲಿ ಶರಣರ ಜೀವನ ದರ್ಶನ ಅನ್ನುವಂಥ ಅಥವಾ ಶರಣರ ಸ್ಮರಣೋತ್ಸವ ಅನ್ನುವಂತಹ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ವಿಚಾರ ಮಾಡಬೇಕು. ಅವರು ಎಷ್ಟು ಸುಂದರವಾಗಿ ಆ ಸಾವನ್ನು ಸ್ವಾಗತಿಸಿದ್ರು. ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ, ಹಿಂದೆ ಬಪ್ಪುದು ನಮಗೆ ಈಗಲೇ ಬರಲಿ, ಇದಕಾರಂಜುವರು ಇದಕಾರಳುಕುವರು. ಅಂದ್ರೆ ಅವ್ರಿಗೆ ಬಹಳ ಚಲೋ ಗೊತ್ತಿತ್ತು, ಯಾವಾಗಾದ್ರೂ ಒಂದು ದಿವಸ ಬರೋದೇ ಅದು ಅಂತ ಅಂದ ಮೇಲೆ ಅದಕ್ಕೆ ಯಾಕೆ ಹೆದರಬೇಕು ಅನ್ನುವಂಥ ಸತ್ಯ ಅವರಿಗೆ ಗೊತ್ತಿತ್ತು ಅನ್ನುವಂಥದ್ದು. ನನಗೆ ನಿನ್ನೆ 4 ಮಂದಿ ಸ್ವಾಮಿಗಳು ಪ್ರಶ್ನೆ ಕೇಳಿದ್ರು ಹಾವೇರಿ ಒಳಗೆ. ನಿನ್ನೊಂದು ಹಾವೇರಿಯಾಗಿ ದೊಡ್ಡ ಕಾರ್ಯಕ್ರಮ ಇತ್ತು. ನೀವು ಯಾವುದಕ್ಕೂ ಹೆದರುವುದೇ ಇಲ್ಲಲ್ರಿ, ಎದ್ರ ಸಲುವಾಗಿ ಏನದು ಅಂತ ಕೇಳಿದ್ರು ನನಗೆ. ಅವರು ಎಲ್ಲದಕ್ಕೂ ಆಗ್ಲೇ ಬಂದಿದ್ದು ನೋಡ್ಕೊಂತೀನಿ ಅಂತಿರಲ್ಲ, ಯಾಕ ಅಂತ ಕೇಳಿದ್ರು. ಇದ್ರ ಹಿಂದಿನ ಗುಟ್ಟು ಏನು ಅಂತ ನಾನು ನಿನ್ನೆ ಕೇಳಿದ್ರು. ಅವ್ರು ಹಾವೇರಿ ಅವ್ರು ಬಂದಾರಿ, ಹಿಂದಿ ಇಂಗ್ಲಿಷ್ನೊಳಗೆ ವಚನ ಹೇಳಿದ್ರಲ್ಲ, ಕನ್ನಡದಾಗ ಹೇಳಿದ್ರಲ್ಲ, ಅವ್ರು ಹಾವೇರಿ ಮಂದಿನ. ಒಂದು ಸತ್ಯ, ಯಾವ ಮನುಷ್ಯ ಎರಡಕ್ಕೆ ಹೆದರೋದಿಲ್ಲ ಅವ ಯಾವುದಕ್ಕೂ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಎರಡಕ್ಕೆ ಅವ ತಯಾರಾಗಿರ್ಬೇಕು, ಒಂದು ಮಾನ, ಇನ್ನೊಂದು ಪ್ರಾಣ. ನಾವು ಜಗತ್ತಿನೊಳಗೆ ಹೆದರೋದು ಎರಡಕ್ಕೆ. ಮಾನ ಹೋದಿತ್ತು ಅಂತ ನಾವು ಹೆದರ್ತಿರ್ತೀವಿ, ಅದರ ನಂತರದಲ್ಲಿ ಪ್ರಾಣ ಹೋದಿತ್ತು ಅಂತ ನಾವು ಹೆದರ್ತಿರ್ತೀವಿ. ನಮ್ಮ ಶರಣರು ಯಾಕೆ ಸಾವನ್ನ ಗೆದ್ರು ಅಂತಂದ್ರೆ ಮಾನ ಪ್ರಾಣಗಳನ್ನ ಬದಿಗಿಟ್ಟು ಬದುಕಿದ್ರೆ ಹೊರತಾಗಿ ಆದ್ರೂ ಕೂಡ ಅವರು ಬಾಳೆ ಮಾಡಿದ್ದಿಲ್ಲ. ಹಂಗಾಗಿ ಅವರು ಸಾವನ್ನ ಗೆದ್ದವರಾಗಿದ್ರು ಅನ್ನುವಂಥದ್ದನ್ನು ನಾವು ವಿಚಾರ ಮಾಡಬೇಕು. ಈ ಜನಗಳು ಹೇಗಿದ್ದಾರೆ ಅಂತಂದ್ರೆ ಬಹಳ ವಿಚಿತ್ರ ಅದಾರೆ ಇವರು. ಮನವರಿಯದ ಕಳ್ಳತನವಿಲ್ಲ ಅಂತ ಒಂದು ಮಾತೈತಿ, ಸ್ವರವಚನ ಇದು ಸ್ವರವಚನ. ಮನವರಿಯದ ಕಳ್ಳತನವಿಲ್ಲ. ನಾವು ಜಗತ್ತಿನ ಜನರ ಕಣ್ಣನ್ನು ಮುಚ್ಚಿ ಕಳ್ಳತನ ಮಾಡಲಿಕ್ಕೆ ಸಾಧ್ಯ ಐತಿ, ಆದ್ರೆ ನಮ್ಮ ಮನಸ್ಸನ್ನ ಮುಚ್ಚಿ ಕಳ್ಳತನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರಿಗೂ ಕೂಡ ಇದು ಸಾಧ್ಯ ಇರದೇ ಇರುವಂತಹ ಕೆಲಸ. ಇದು ಮನವರಿಯದ ಕಳ್ಳತನವಿಲ್ಲ. ನಾ ನಿಮಗೆಲ್ಲ ಹೇಳುವುದಿಷ್ಟೇ, ಜನಮೆಚ್ಚಿ ನಡೆಕೊಂಡರೇನುಂಟು ಲೋಕದಿ ಮನಮೆಚ್ಚಿ ನಡೆಕೊಂಬುದೇ ಚಂದವು. ಜನರೇನು ಬಲ್ಲರು ಒಳಗಾಗುವ ಕೃತ್ಯವ ಮನವರಿಯದ ಕಳ್ಳತನ. ಎಷ್ಟು ಅದ್ಭುತ ಇದು! ನಾವು ವಿಚಾರ ಮಾಡಬೇಕು. ಜನರೇನು ಬಲ್ಲರು ಒಳಗಾಗುವ ಕೃತ್ಯವ. ಒಳಗೊಂದು ನಡೀತಿರ್ತದ, ಹೊರಗೊಂದು ನಡೀತಿರ್ತೈತಿ. ಒಳಗಿನ ಸಮಸ್ಯೆಗಳನ್ನ ಜನರಿಗೆ ತಿಳ್ಕೊಳ್ಳಕ್ ಸಾಧ್ಯವೇ ಇಲ್ಲ. ಹಾಗಾಗಿ ಅವ್ರಿಗೆ ಎಷ್ಟು ತಿಳಿತೈತೆ ಅಷ್ಟು ಮಾತಾಡ್ತಾರೆ ಹೊರತಾಗಿ ಒಳಗೇನ್ ನಡೆದೈತೆ ಅಂತೇಳಿ ತಿಳ್ಕೊಂಡು ಯಾರು ಮಾತಾಡೋದಿಲ್ಲ ಅನ್ನುವಂತಹ ಮಾತನ್ನ ಸರ್ಪಭೂಷಣರು ಹೇಳ್ತಾ ಇದ್ದಾರೆ. ಏನಂತಾರ ಅವರು? ಜನರೇನು ಬಲ್ಲರು ಒಳಗಾಗುವ ಕೃತ್ಯವ ಮನವರಿಯದ ಕಳ್ಳತನವಿಲ್ಲ.